ತುಂಬ ಮರೆಯಲಾರ್ದಂಥ ಒಂದು ಘಟನೆ ಅಂದರೆ ಒಳ್ಳೆ ಎಕ್ಸ್ಪೀರಿಯೆನ್ಸು ಮತ್ತು ಬ್ಯಾಡ್ ತುಂಬ ಬೇಜಾರು ಮಾಡಿರೋಂಥ ಘಟನೆ ಎರಡನ್ನ ಹಂಚ್ಕೊಳ್ಳೋದಾದರೆ ಬಿಗ್ ಬಾಸ್ ಮನೆ ಒಳಗಡೆದು. ಬೇಜಾರು ಮಾಡಿರೋದು ಯಾವುದಿಲ್ಲ, ನಾನು ಜಾಲಿಯಾಗಿದ್ದೆ. ನಾನು ಕೊನೆಗೆ ಬರೋ ಗಂಟೆ ಈಗ ಏನಾದ್ರು ನಾನು ಬಿಗ್ ಬಾಸ್ ವಿನ್ ಆಗಿಲ್ಲ ಅಂದರೆ ಎಲ್ಲೋ ಬೇಜಾರಾಗಿರುತ್ತೆ, ನಾನು ಕೊನೆ ಗಂಟೆ ಬಂದ್ಬಿಟ್ಟು ಬೇಜಾರದೆ ಅಂತ. ಬೇಜಾರಾಗಿರೋದು ಯಾವುದೂ ಇಲ್ಲ ಅಣ್ಣ. ಖುಷಿಯಾಗಿರೋದು ಸುಮಾರು ಕಾರಣ. ಈಗ ಕಿಚನ ಚಪ್ಪಳ ಸುದೀಪಣ್ಣ ಚಪ್ಪಾಳೆ ಕೊಟ್ಟಿದ್ದು ಖುಷಿ ಆಯಿತು, ಅಲ್ಲಿಂದ ಒಂದು ಕ್ಯಾಪ್ಟನ್ ಆಗಿದ್ದು ಖುಷಿ ಆಯಿತು, ಅದೇ ಅವ್ರ ಫ್ಯಾಮಿಲಿಯವರೆಲ್ಲ ಬಂದು ಕ್ಯಾಪ್ಟನ್ ಮಾಡೋದು ಖುಷಿ ಆಯಿತು. ಆಮೇಲೆ ಈಗ ನಾನು ಇದನ್ನು ನೋಡ್ತಿದ್ದೆ, ನಮ್ಮ ಶಿವಣ್ಣ ಸರ್ ಮಾತಾಡಿರೋದು ಗಿಲ್ಲಿ ವಿನ್ ಆಗೇ ಆಯ್ತಾರೆ ಅಂತ, ಅದೆಲ್ಲ ಸಖತ್ ಖುಷಿ ಆಯಿತು. ಅದೇ ಈಗ ಮೊನ್ನೆ ಮುಂಚೆನೇ ಹೇಳ್ತೀರಿ ಡೆವಿಲ್ ಸಿನಿಮಾದ ಇದು ಅಂತ ಅಣ್ಣ, ಅದು ಹೇಳಲೇಬೇಕು. ನೀವು ನಂಬ್ತಿರೋ ಬಿಡ್ತಿರೋ ಅಣ್ಣ, ಡೆವಿಲ್ ಸಿನಿಮಾದಲ್ಲಿ ನಾನೊಂದು 5-6 ದಿನ ಶೂಟಿಂಗ್ ಮಾಡಿದೆ ಅಣ್ಣ. ನಮ್ಮ ಡಿ ಬಾಸು ನಾನು ಸುಮ್ಮನೆ ಸೈಡಲ್ಲಿ ಅವ್ರದ್ದು ಶೂಟಿಂಗ್ ಅವ್ರದ್ದು ಮುಗಿಸ್ಕೊ ಹೋಯ್ತಾ ಇದ್ರು ಅಣ್ಣ, ನಾನು ಸುಮ್ಮನೆ ಸೈಡಲ್ಲಿ ನಿಂತಿದ್ದೆ. ಕರೆದ್ಬಿಟ್ಟು ಮಾತಾಡ್ಸಿದ್ರು, ಏಯ್ ಬರ್ರಿ ಇಲ್ಲಿ ಅಂತ. ನಾನು ಹಿಂಗೆ ಸುತ್ತ ಎಲ್ಲ ನೋಡ್ತಾನೆ, ಯಾರೋ ಬೇರೆಯವ್ರು ಕರೀತಾನೆ, ಏಯ್ ನಿಮ್ಮನ್ನ ಬರ್ರಿ ಇಲ್ಲಿ ಅಂದ್ಬಿಟ್ಟು, ಏಯ್ ಸಖತ್ತಾಗಿ ಮಾಡ್ತೀರಿ ಕಾಮಿಡಿ, ನಿಮ್ಮ ಕಾಮಿಡಿ ಎಲ್ಲ ನೋಡ್ತಾ ಇರ್ತೀನಿ ನಾನು, ಏನೋ ಪ್ರಾಪರ್ಟಿ ಕಾಮಿಡಿ ಎಲ್ಲ ಸಖತ್ತಾಗಿ ಮಾಡ್ತೀರಿ ನೀವು, ಏನೋ ಬಂದ್ಮೇಲೆ 100 ಇಕ್ಕಿದ್ರೆ 100 ಹಂಗೆಲ್ಲ ಇದು ಮಾಡ್ರು. ನನಗೆ ಹೆಂಗೆ ಆಗ್ಬಿಡ್ತು ಅಂದ್ರೆ ನಮಗೆ, ಅಯ್ಯಪ್ಪ ದರ್ಶನನೇ ಎಲ್ಲ ನೋಡ್ತವ್ರಲ್ಲ, ನಮ್ಮದು ಇದೆಲ್ಲ ನೋಡೋರಲ್ಲ ಅಂತ ಸಖತ್ ಖುಷಿ ಆಗ್ಬಿಡ್ತು ಅಣ್ಣ. ಅದೇ ಅದು ರಿಲೀಸ್ ಆದಾಗ ಹೊರಗಡೆ ಇದ್ದಿದ್ರೆ ನಾನು ಥಿಯೇಟ್ರಲ್ಲಿ ಹೋಗೆಲ್ಲ ನೋಡಿ ಇದು ಮಾಡ್ತಿದ್ದೆ ಅಣ್ಣ.